ಪುಟ್ಟರಾಜಣ್ಣವರು ಈಗ 2 ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾವೇರಿ ನೀರನ್ನು ಹರಿಸದೆ ಹೋದರೆ ರೈತರಿಗೆ ನಾವು ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪುಟ್ಟರಾಜಣ್ಣವರೇ, ನಿಮ್ಮ ಎಷ್ಟು ರೈತರ ಬಗ್ಗೆ ಕಾಳಜಿ ಇದೆಯೋ ನಮಗೆ ಮತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ನಮ್ಮ ಈ ಜಿಲ್ಲೆಯ ಶಾಸಕರಿಗೆ ಅಷ್ಟೇ ಕಾಳಜಿ ಇದೆ. ಇವತ್ತಿನ ಪರಿಸ್ಥಿತಿಗೆ ಇಡೀ ರಾಜ್ಯ ಬರಗಾಲವನ್ನು ಎದುರಿಸ್ತಾ ಇದೆ, ಇಡೀ ಜಿಲ್ಲೆ ಬರಗಾಲವನ್ನು ಎದುರಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೀರನ್ನ ನಾವು ಕೂಡ ಈಗಾಗಲೇ ಎಲ್ಲ ಕೆರೆ ಕಟ್ಟೆಗಳನ್ನು ತುಂಬಿಸಿದ್ದೀವಿ. ಇಷ್ಟೆಲ್ಲ ಬರಗಾಲ ಇದ್ದರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅಷ್ಟೊಂದು ಬರಗಾಲ ಕಾಡ್ತಾ ಇಲ್ಲ. ನೀವು ಹೇಳ್ತೀರಿ ಇವತ್ತು ನಮ್ಮ ಸರ್ಕಾರದ 5 ಯೋಜನೆಗಳು ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ತಲುಪಿದ್ದಾವೆ. ಆ ತಲುಪಿದ್ದು ಈ ನಾಡಿನ, ಈ ಜಿಲ್ಲೆಯ ಹೆಣ್ಣುಮಕ್ಕಳು ಆ ಯೋಜನೆಗಳನ್ನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ಪಡೆದೇ ಇರ್ಬೋದು, ನಿಮ್ಮ ಸಂಬಂಧಿಕರು, ನಿಮ್ಮಲ್ಲಿ ಕೆಲಸ ಮಾಡ್ತಾರಂಥವ್ರು ಇವತ್ತು ಪಡಿತಾ ಇದ್ದಾರೆ. ಅದನ್ನು ನೀವು ಮರ್ತಿದ್ದೀರಿ ಅನ್ಸುತ್ತೆ. ಆಮೇಲೆ ಈ ಕಾವೇರಿ ಸಮಸ್ಯೆ ನಮ್ಮ ಈ ರಾಜ್ಯದಿಂದ ಕನ್ನಡಿಗರು ಪ್ರಧಾನಮಂತ್ರಿ ಆಗಿದ್ರು ದೇವೇಗೌಡರು. ಅವರಂಥವರು ಈ ಸಮಸ್ಯೆ ಏನು ಅನ್ನೋಂಥದ್ದನ್ನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಅಂಥವ್ರ ಕೈಲಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದೆಲ್ಲವನ್ನು ತಿಳುವಳಿಕೆ ಇದ್ದರೂ ಕೂಡ ನೀವು ಈ ರಾಜ್ಯದ ರೈತರಲ್ಲಿ ಒಂದು ಗೊಂದಲವನ್ನು ಮೂಡಿಸ್ತಾ ಇದ್ದೀರಿ. ರೈತರ ಭಾವನೆಗಳನ್ನು ಕೇಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದ ಮತ್ತು ಈ ಜಿಲ್ಲೆಯ ಜನತೆ ನಿಮ್ಮನ್ನು ಲೋಕಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ, ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಇದನ್ನು ಸಹಿಸಲಾರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ ಚಲುವರಾಯಸ್ವಾಮಿ ಅವರ ಇಡೀ ರಾಜ್ಯದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳು, ಈ ಮಂಡ್ಯದ ರೈತರ ಜೀವನಾಡಿಯಾದಂಥ ಮೈಸೂರಿಗೆ ಇವತ್ತು 500 ಕೋಟಿಗಳನ್ನು, ಹೊಸ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಲಿಕ್ಕೆ 500 ಕೋಟಿಯನ್ನು ತಂದಂಥ ಕೀರ್ತಿ ಚಲುವರಾಯಸ್ವಾಮಿಯವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರಿಗೆ ಸಲ್ತದೆ. ಅದರಲ್ಲೂ ಕೂಡ ನಮ್ಮಲ್ಲಿ ಶಾಸಕರು ಹೊಸಬರಾದರೂ ಕೂಡ ಮದ್ದೂರಿನ ಶಾಸಕರು ಉದಯವರು ಇರ್ಬೋದು, ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಗಣಿಗಾವರು ಇರ್ಬೋದು, ಬೇರ್ಕೋಟೆಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು, ನಮ್ಮ ರಮೇಶ್ ಬಾಬು ಬಂಡಿಸಿದೇಗೌಡರು ಇರ್ಬೋದು, ನರೇಂದ್ರ ಸ್ವಾಮಿಯವರು ಇರ್ಬೋದು, ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈ ಜಿಲ್ಲೆಯ ಜನರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಅನುದಾನವನ್ನು ತಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಈ ಅಭಿವೃದ್ಧಿಯನ್ನು ಸಹಿಸಲಾರದೆ ಜಿಲ್ಲಾ ಮಂತ್ರಿಗಳ ಬಗ್ಗೆ ಬೆಳಿಗ್ಗೆ ಎದ್ದರೆ ಟೀಕೆ ಮಾಡ್ತೀವಿ. ಅದು ಪದ ಬಳಕೆಯೂ ಕೂಡ ನೀವು ಭಾಳ ಗಂಭೀರವಾದ ಪದ ಬಳಕೆಯನ್ನು ಬರೆಸ್ತೀರಿ. ನೀವು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ 3 ಬಾರಿ ಶಾಸಕರಾಗಿದ್ದವರು, 1 ಬಾರಿ ಸಂಸದರಾಗಿದ್ದವರು, 14 ತಿಂಗಳು ನೀವು ಈ ರಾಜ್ಯದ ಮಂತ್ರಿ ಆಗಿದ್ರಿ. ಅದು ಸಣ್ಣ ನೀರಾವರಿ ಸಚಿವರಾಗಿದ್ದಂಥವ್ರು. ಪುಟ್ಟರಾಜಣ್ಣವರೇ, ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಅವಧಿಯಲ್ಲಿ ಈ ಜಿಲ್ಲೆಯ ಒಂದು ಕೂಡ ಪ್ರವಾಸ ಮಾಡಲಿಲ್ಲ. ನಿಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಕಾಲ ಹಾಕಲಿಲ್ಲ. ಅಂಥ ಕಷ್ಟ ಕಾಲದಲ್ಲಿ, ಕೋವಿಡ್ ಬಂದಂಥ ಕಷ್ಟ ಕಾಲದಲ್ಲಿ ಕೂಡ ನನ್ನೆಲ್ಲ ಶಾಸಕರು ಅವತ್ತು ಸೋತಿದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೋತಿದ್ರು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜನರ ಹತ್ರ ಹೋಗಿ ಅವರ ಕಷ್ಟ ಸುಖಗಳನ್ನ ವಿಚಾರಿಸಿ ಅವರಿಗೆ ಸ್ಪಂದನೆಯನ್ನು ಮಾಡಿದಂಥದ್ದು ಈ ಜಿಲ್ಲೆಯ ಜನತೆಗೆ ಗೊತ್ತಿದೆ. ನೀವು ಮಂತ್ರಿ ಆಗಿದ್ದಾಗ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರುವಂಥದ್ದು ಈ ಜಿಲ್ಲೆಯ ಜನತೆಗೆ ಗೊತ್ತಿದೆ. ನಿಮ್ಗೆ ಯಾಕೆ ಈ ದಿಢೀರ್ನೆ ಈ ರೀತಿ ರೈತರ ಮೇಲೆ ಕಾಳಜಿ ಬಂದಿದೆ ಅಂತ ಹೇಳಿದ್ರೆ, ನೀವು ಲೋಕಸಭೆಯಲ್ಲಿ ಸೋತ್ರಿ, ವಿಧಾನಸಭೆಯಲ್ಲಿ ಸೋತ್ರಿ. ಆ ಸೋಲುಗಳನ್ನು ಸಹಿಸಲಾರದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾರದೆ ಈ ರೀತಿ ಟೀಕೆಗಳನ್ನ ಮಾಡುವಂಥದ್ದು ಸಮಂಜಸವಲ್ಲ. ನಮಗೂ ಕೂಡ, ನಾನು ಕೂಡ ಒಬ್ಬ ಸಾಮಾನ್ಯ ರೈತನ ಮಗ, ನನಗೂ ಅಷ್ಟೋ ಇಷ್ಟೋ ಜಮೀನಿದೆ, ನನಗೂ ನೀರು ಬರಬೇಕು, ನಾನು ವ್ಯವಸಾಯ ಮಾಡಬೇಕು ಅನ್ನೋಂಥ ನನ್ನಲ್ಲೂ ಕೂಡ ಆಸಕ್ತಿ ಇದೆ. ಹಾಗಾಗಿ ನೀವು 96ರಲ್ಲಿ ಬರಗಾಲ ಬಂತು, ಇಡೀ ಮಂಡ್ಯ ಜಿಲ್ಲೆಯ ಜನತೆ ರಸ್ತೆಗಳಲ್ಲಿ ಕಬ್ಬಿನ ಲಾಟುಗಳು ರಸ್ತೆಯಲ್ಲಿ ಬಿದ್ದು ಒಣಗೋಯ್ತು. ಅವೆಲ್ಲ ಮರ್ತಿದ್ದೀರಿ. ನೀವೇ ಹೇಳ್ತೀರಿ ನಿಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳ ಮಗ, ಮಾಜಿ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮಗ MP ಸೋತರು. ಆ ಸೋತಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ರೈತರು, ನನ್ನ ಜಿಲ್ಲೆಯ ಹೋರಾಟಗಾರರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ನೀವು ಹೇಳ್ತೀರಿ ನಮ್ಮ ಹತ್ರ ಬೀಗ ಇಲ್ಲ ರೀ, ಡೆಲ್ಲಿಗೆ ಹೋಗ್ರಿ ಅಂತ ಹೇಳ್ತೀರಿ. ಅದು ಮರ್ತಂತಿದೆ. ಮುಂದಾದರೂ ಕೂಡ ಈ ಜಿಲ್ಲೆಯ ಅಭಿವೃದ್ಧಿ ಮಾಡ್ತಾ ಇರುವಂಥ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಅವರನ್ನ ನೀವು ಬೆಂಬಲಿಸಿ ಅವ್ರಿಗೆ ಸಹಕಾರ ಕೊಡಿ, ಸಲಹೆ ಕೊಡಿ.
ಅದನ್ನು ಬಿಟ್ಟು ಈ ರೀತಿ ಟೀಕೆ ಟಿಪ್ಪಣಿಗಳು ಮಾಡುವಂಥದ್ದು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ನಾವು ಕೂಡ ರೈತರ ಬಗ್ಗೆ ಕಾಳಜಿ ಇದೆ. ಚಲುವರಾಯಸ್ವಾಮಿಯವರು ಒಂದು ಅಧಿಕಾರಿಗಳ ಸಭೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಬರ ಪರಿಹಾರವನ್ನು ಯಾವ ರೀತಿ ಎದುರಿಸಬೇಕು, ಈ ಕುಡಿಯೋ ನೀರಿಗೆ ಭಾಳ ಆಕಾರ ಇದೆ, ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದನ್ನು ಸಭೆ ಮುಖಾಂತರ ಮಾಡಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತಾರೆ ಅಂತ ಈ ಮೂಲಕ ನಿಮಗೆ ಒತ್ತಾಯ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನೀವು ಹೇಳ್ತೀರಿ ರವಿಕುಮಾರ್ ಗಣಿಗವರು ಶಾಸಕರಾಗಿರೋದು ಯಾವುದೋ ಪೂರ್ವ ಜನ್ಮದ ಪುಣ್ಯ ಅಂತ. ನೀವು ನೋಡಿದಿರಿ, ಬಂದು ಈ ಜಿಲ್ಲೆಯ ಮಣ್ಣಿನ ಮಗ, ಅವನು ಕೂಡ ಈ ಜಿಲ್ಲೆಯ ರೈತಾಪಿ ವರ್ಗದ ಮಗ. ಪಾಪ ಸಾಮಾನ್ಯ ಕುಟುಂಬದಿಂದ ಬಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಇವತ್ತು ಅವರು ಶಾಸಕರಾಗಿದ್ದಾರೆ. ಶಾಸಕರಾಗಿ ಜಿಲ್ಲೆಯ ಮತ್ತು ಅವರ ಕ್ಷೇತ್ರ ಜನತೆಯ ಮಧ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಸರಳ ವ್ಯಕ್ತಿಯನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ. ಆ ಪದಬಳಕೆಯನ್ನು ನೀವು ವಾಪಸ್ ತೆಗೆಬೇಕು ಅಂತ ಒತ್ತಾಯ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.